ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಬೆಂಗಳೂರು ಹಿರಿಯ ನಾಯಕರು, ರಾಮನಗರ ಜಿಲ್ಲೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರೇ, ಮಂಡ್ಯ ಜಿಲ್ಲಾ ಸಚಿವರಾದಂಥ ಚಲುವರಾಯಸ್ವಾಮಿ ಅವರೇ, ಲೋಕಸಭಾ ಸದಸ್ಯರಾದಂಥ ಸುರೇಶ್ ಅವರೇ, ನಮ್ಮ ಶ್ರೀನಿವಾಸ್ ಅವರೇ, ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ರಾಮಾಜಿಗೌಡ್ರೆ, ಪುಟ್ಟಣ್ಣವರೇ, ನಿಮ್ಮೆಲ್ಲರ ಅಭಿನಂದನೆಗೆ ಪಾತ್ರ, ನಿಮ್ಗೆಲ್ಲ ಅಭಿನಂದನೆ ಮಾಡಬೇಕು ಅಂತೇಳಿ ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಾರೆ. ಪದ್ಮಾವತಿ ಅವರು, ರಾಮಕೃಷ್ಣ ಅವರು, ಮಂಜುನಾಥ್ ಅವರು, ನಾಗೇಶ್ ಅವರು ಎಲ್ಲ ಕೂಡ ನಡೀರ, ಸುಮ್ಮನೆ ಇಲ್ಲಿ ಮಧ್ಯ ಡಿಸ್ಟರ್ಬ್ ಆಗ್ಬಿಡಿ, ಸ್ವಲ್ಪ ಕಳಿಸೋನಲ್ಲ. ಬಂಧುಗಳೇ, ನನಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ಟೈಮೇ ಇಲ್ಲ. ಎಲೆಕ್ಷನ್ ಕಮಿಷನ್ ಅವರು 13ನೇ ತಾರೀಕು ಕೊನೆಯ ದಿನ ಇಟ್ಕೊಂಡು 14ಕ್ಕೆ ಇಲ್ಲ 15ಕ್ಕೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಇದನ್ನ ಬೇಕಾದ್ರೆ ಇನ್ನೊಂದಿನ ಇಟ್ಕೋಬೋದಾಗಿತ್ತು. ನಾವು ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಬೇಕು. ಕೇಂದ್ರ ಸರ್ಕಾರದವರು ಕೂಡ ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೆಲ್ಲ ಬಹಳ ತರಾತುರಿಲಿ ನಡೆಯ ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೆಲ್ಲ ತರಾತುರಿಲಿ ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೇವೆ. ತಮಗೆ ನಾನು ಮುಖ್ಯಮಂತ್ರಿಗಳು ಯಾಕೆ ಪುಟ್ಟಣ್ಣವರ ಆಹ್ವಾನಕ್ಕೆ ಒಪ್ಪಿ ಬಂದಿದ್ದೀವಿ ಅಂದ್ರೆ, ನಮ್ಮ ಬೆಂಗಳೂರು ಜಿಲ್ಲೆಯ ಶಿಕ್ಷಕರು ಅಂದ್ರೆ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು. ಇದು ನಿಮ್ಮ ಗೆಲುವು, ಪುಟ್ಟಣ್ಣನ ಗೆಲುವಲ್ಲ. ಇದು ನಿಮ್ಮ ಗೆಲುವು ಎರಡು ಪಕ್ಷಗಳು ಸೇರಿ ಅಪವಿತ್ರ ಮೈತ್ರಿ ಮಾಡಿಕೊಂಡದಕ್ಕೆ ಧಿಕ್ಕರಿಸಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವಿಲ್ಲಿಗೆ ಬಂದಿದ್ದೇವೆ. ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ನಿಮ್ಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಬೇಡಿಕೆಗಳನ್ನ ಪುಟ್ಟಣ್ಣವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನನಗೆ ಪುಟ್ಟಣ್ಣವರು ಚೀಫ್ ಮಿನಿಸ್ಟರ್ಗೆ ಒಂದು ಮನವಿ ಕೊಟ್ಟರು, ಇಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಗೂ ಕಾಯ್ದೆ ಮಾಡಬೇಕು, ಬೇರೆ ಬೇರೆ ಎಲ್ಲ ಸೇರಿ ಕೊಟ್ಟರು. ಅದಾದ್ಮೇಲೆ ಹೊಸದಾಗಿ ಕಾಲ್ಗೆ ಬೇರೆ ಬೀಳಕ್ ಕಲ್ತ್ಬಿಟ್ಟವ್ರೆ. ನನಗೆ ಅವ್ರ ಸ್ನೇಹಿತರು ಕಾಲು ಬೀಳೋ ಅಂತ ಅವಶ್ಯಕತೆ ಇಲ್ಲ, ನನಗೆ ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ. ಆಗ ನನಗೆ ಒಂದು ಮಾತು ನೆನಪು ಬಂತು. ಹಿಂದೆ ನನ್ನ ಮೇಷ್ಟ್ರು ಒಬ್ರು ಹೇಳ್ಕೊಡ್ತಿದ್ರು ನನಗೆ, ತ್ರೇತದೊಳ್ ಗುರುವು ಶಿಷ್ಯಂಗೆ ವಂದಿಸಿ ತ್ರೇತದೊಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಅಂದ್ರೆ ತ್ರೇತಾಯುಗ ಅಂತಂದ್ರೆ ಯಾರುಗ? ರಾಮನ ಯುಗ ಅಲ್ವೇ? ದ್ವಾಪರ ಯುಗ ಅಂದ್ರೆ ಯಾರ್ದು? ಕೃಷ್ಣನ ಯುಗ. ತ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಮಲಿಪ್ರ. ಆಗ ಚಿಚ್ಚಿ ಜಜ್ಜಿದ್ರು ಕೂಡ ಇದು ಪ್ರಸಾದ ಅಂತ ಗುರು ಹೊಡೆದ್ರು ಕೂಡ ಶಿಷ್ಯ ಸ್ವೀಕಾರ ಮಾಡ್ತಿದ್ದಂತೆ. ದ್ವಾಪರದಲ್ಲಿ ಅದು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡುತ್ತೆ. ಕಲಿಯುಗದೊಳ್ ಗುರುವು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಕಲಿಯುಗದಲ್ಲಿ ಈಗ ಮೇಷ್ಟ್ಗಳೆಲ್ಲ ನಮ್ ಸಂಬಳ ಕೊಡ್ತಾವ್ರೆ, 70,000 80,000 ಲಕ್ಷ ಗಂಟೆ ಕೊಡ್ತಾರೆ, ಓದ್ರು ಅಂತ ನೀವು ಶಿಷ್ಯರಿಗೆ ಕೈ ಮುಗಿದು ಪಾಠ ಹೇಳ್ಕೊಡುವಂತ ಕಾಲ ಬಂದಿದೆ. ಹಂಗೆ ಈಗ ನಾನು CM ನಿಮ್ಗೆಲ್ಲ ಸೇರಿ DK ಸುರೇಶ್ ಅವರು ಬೆಂಗಳೂರು ನಗರದ ಎಲ್ಲ MP ಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ಕೈ ಮುಗಿಯುವಂತ ಕಾಲದಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಈ ರಾಮಾಜಿಗೌಡ ಬಂದು
ಹಣ ಅಂತ ಏನು ಹೇಳ್ತಿದ್ದ, ಅವ್ನಿಗೆ ಅನೌನ್ಸ್ ಮಾಡಿರ್ಬೋದು. ಇನ್ನ ನಾ ಬಿ ಫಾರ್ಮ್ ಕೊಟ್ಟಿಲ್ಲ, ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ನೀವೆಲ್ಲ ಸೇರಿ ಇನ್ನು 10 ಗ್ರಾಜುಯೇಟ್ಗಳನ್ನ ಒಬ್ಬೊಬ್ಬ ರಿಜಿಸ್ಟರ್ ಮಾಡಬೇಕು, ಎನ್ರೋಲ್ ಮಾಡಬೇಕು. ಎನ್ರೋಲ್ ಮಾಡಿ ಕೊನೆಗೆ ಆ ಸೀಟು ಕೂಡ ನಾವು ಗೆಲ್ಲೇಬೇಕು. ಅದಕ್ಕೆ ನೀವು ಶಬ್ದ ಮಾಡಬೇಕು. ಈಗ ಸುರೇಶ್ ಅವರು ಎಲೆಕ್ಷನ್ನು, ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ನು, ಬೆಂಗಳೂರು ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ ಎಲ್ಲ ನೀವೆಲ್ಲ ಇದ್ದೀರಿ. ನನ್ಗೆ ಗೊತ್ತಿದೆ ಟೀಚರ್ಸ್ ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ತೀರಿ ಅಂತ. ನಾವೇನೇನು ಹೇಳ್ಬೇಕಾಗಿಲ್ಲ, ನಮ್ಗೆಲ್ಲ ಗೊತ್ತಿದೆ. ಸೆಪ್ಟೆಂಬರ್ 8 ಎಂತೆಂಥ 8 ಹಾಕ್ತೀರಿ ಅನ್ನೋದು ಗೊತ್ತಿದೆ. ನೀವು ಅದನ್ನ ಯಾವ ರೀತಿ ಅದು ಫಲಪ್ರದ ಆಗಬೇಕು. ಅಪವಿತ್ರ ಮೈತ್ರಿ ನೆನ್ನೆನೋ ಮೊನ್ನೆನೋ ನಾನು ಹೇಳಿದೆ ಅಲ್ಲರಿ, ನಾವು ಸಿದ್ದರಾಮಯ್ಯನವರು ಬಿಜೆಪಿನ ದೂರ ಇಡಬೇಕು ಅಂತ. ಬಿಜೆಪಿಯವರು ಬರಬಾರ್ದು, ಅದು ಒಂದು ಜಾತ್ಯತೀತ ಪಕ್ಷ, ಸಮಾಜವನ್ನ ಒಡಿತದೆ ಅಂಥೇಳಿ ನಾವು ಬರೀ ಒಂದು 38-40 ಇದ್ದಂತ ದಳದವ್ರನ್ನ ಕುಮಾರಸ್ವಾಮಿನ ಅನ್ಕಂಡೀಷನ್ ಚೀಫ್ ಮಿನಿಸ್ಟರ್ ಆಗುವಂತ ಹೇಳಿ ನಾವು ಮಾಡಿ ಸಂಯುಕ್ತ ಸರ್ಕಾರ ಮಾಡ್ದು. ಆಯ್ತು, ಯಾರು ಆ ಸರ್ಕಾರನ ಇಳಿಸಿದ್ರು, ಯಡಿಯೂರಪ್ಪ, ಯೋಗೇಶ, ಮುನ್ರತ್ನ, ಇನ್ ಯಾರ್ಯಾರು ಇಳಿಸಿದ್ರು, ಈಗ ಏನ್ ಅವ್ರನ್ನೇ ತಪ್ಕೊಂಡು ಅವ್ರದೇ ಸ್ಪೋಕ್ಸ್ಮನ್ ಹಾಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಇಂಥ ನೀತಿ ಕೆಟ್ಟ ರಾಜಕಾರಣ ಏನು ಈ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆಯಲ್ಲ, ಯಾರನ್ನ ನಂಬಬೇಕು ಜನ? ಇದು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ಅವ್ರು ಎಷ್ಟೇ ಒಂದಾಗ್ಲಿ, ಏನೇ ಮಾಡ್ಲಿ, ಏನ್ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ನಮ್ಮ MLAಗಳನ್ನೆಲ್ಲ ಎಳೆದಾಕ್ಬಿಡ್ತೀವಿ, 55 ಕೋಟಿ ಕೊಟ್ಬಿಡ್ತೀವಿ, ಸರ್ಕಾರ ತೆಗೆದಾಕ್ಬಿಡ್ತೀವಿ ಅಂತ ಏನೆಲ್ಲ ಬಿಲ್ಲು ಬಾಣ ಎಲ್ಲ ತೆಗೆದು ಏನ್ ಫೋನ್ ಮಾಡಿ ಏನೇನೋ ಪ್ರಯತ್ನ ಮಾಡುದು. ಪಾಪ ನಮ್ಮ ಶಿವಶಂಕರಪ್ಪಂಗೂ ಫೋನ್ ಮಾಡ್ಬಿಟ್ಟಿದಂತೆ, ಯಡಿಯೂರಪ್ಪ ಆಮೇಲೆ ಕುಮಾರಸ್ವಾಮಿ ಇಬ್ರು ಸೇರ್ಕೊಂಡು. ಅವ್ರ ಕಡೆ ಏನೋ ದುಡ್ಡು ಏನೋ ಬೇಕಾಗಿತ್ತ ಅಂತ. ಸೊ ಹಂಗೆ ಶಿವಶಂಕರಪ್ಪನಂತವ್ರಿಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿಗೆ ರಾಪ್ ಮಾಡಕ್ ಪಾಪ ಹೊಸ ಹುಡುಗರಿಗೆ ಏನ್ ನೋಡುವ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಮಾಡ್ತಾರೆ. ನಾನು ಇವತ್ತು ಯಡಿಯೂರಪ್ಪನವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಮ ಪಾರ್ಟಿಯವ್ರದ್ದು ಭ್ರಮ ಹೇಳ್ತಾರಲ್ಲ, ತಿರ್ಕನ ಕನ್ಸು ಕಾಣ್ತಾ ಇದ್ದೀರಿ. ನಿಮ್ಮಲ್ಲಿ ಎಷ್ಟು ಹೆಚ್ಚು ಕಮ್ಮಿ ಆಯ್ತದೆ ಅನ್ನೋದು ಈಗ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. 136 ಜನ ಇಂಡಿಪೆಂಡೆಂಟ್ಗಳು ಬಹಳ ಬಲಿಷ್ಠವಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವತ್ತು ನಮ್ಮ ಜೊತೆ ಉಳ್ಕೊಂಡು 140 ತಲುಪಿದೀವಿ. ನಾನು ಬೇರೆ ವಿಚಾರನ ಮಾತಾಡಕ್ ಹೋಗುದಿಲ್ಲ, ಬೇರೆ ಬಿಜೆಪಿ ವಿಚಾರ ಮಾತಾಡಕ್ ಹೋಗುದಿಲ್ಲ. ಆದ್ರಿಂದ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ, ಟೈಮ್ ನಮ್ಗಿಲ್ಲ. ಬೇರೆ ಕಡೆ ನಾವು ಅದ ಮುಗಿಸ್ಕೊಂಡು ಹೊಸಕೋಟೆಗೆ ಹೋಗ್ಬೇಕು, ಹೊಸಕೋಟೆ ಆದ್ಮೇಲೆ ಬೇರೆ ಹೋಗ್ಬೇಕು, ಇವೆಲ್ಲ ಇದೆ. ಶಿಕ್ಷಕರ ಸಮಸ್ಯೆ ಕೂತ್ಕೊಳ್ಳ, ಮಾಡ್ತೀನಿ ನಡಿ. NPS ಬೇರೆ ವಿಚಾರ OPS ಎಲ್ಲ ಪ್ರಸಾರ ಮಾಡಿದ್ದೀರಿ. ನಿಮ್ದು ಅನೇಕ ಬೇಡಿಕೆಗಳಿದೆ, ಆದ್ರೆ ನಾವು ಜನರು ಕೊಟ್ಟಂತ ಬೇಡಿಕೆ ಏನಿತ್ತು ಅದನ್ನ ಈಡೇರಿಸಿದ್ದೀವಿ. ನಿಮ್ ಬಗ್ಗೆನೂ ಸಹಾನುಭೂತಿ ಇದೆ, ಮುಖ್ಯಮಂತ್ರಿಗಳಿಗೂ ಸಹಾನುಭೂತಿ ಇದೆ. ತಾಳ್ಮೆ ಕಳ್ಕೊಳ್ಳೋದು ಬೇಕಾಗಿಲ್ಲ. ಹಿಂದೆ ಬಿಜೆಪಿಯವ್ರದ್ದು ಅದೆಷ್ಟೋ ಕೊಟ್ಬಿಟ್ಟು ಮಾತು ಕೊಟ್ಟು ಅವ್ರು ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ನಮ್ಗೆ ಅರಿವಿದೆ, ನಾವು ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನ ಯಾವ ಕಾರಣಕ್ಕೂ ಕೈ ಬಿಡುವಂತ ಪ್ರಶ್ನೆ ಇಲ್ಲ. ಆದ್ರೆ ನಾವು ಇರ್ಬೇಕಲ್ಲ. ಈಗ ನೋಡಿ 50,000 ಶಿಕ್ಷಕರು ವೇಕೆಂಟ್ ಇದೆ ರಾಜ್ಯದಲ್ಲಿ, ಹೆಂಗ್ ತುಂಬಬೇಕು? ಹೊರಗಡೆ ಹಳ್ಳಿಯಿಂದ ಬೆಂಗಳೂರಿಗೆ ಬರೋ ಜನನ ನಾವು ತಡಿಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು మన ಬಜೆಟ್ ಅಲ್ಲಿ 2,000 NPS ಸ್ಕೂಲ್ನ CSR ವತಿಯಿಂದ ಮಾಡಿಸ್ಬೇಕು ಅಂತೇಳಿ ನನ್ನನ್ನ ಜವಾಬ್ದಾರಿ ವಹಿಸಿ ಮಾಡಿದ್ದಾರೆ. ಅದನ್ನು ಕೂಡ ಈಗ ನಾವು ಈ ಎಲೆಕ್ಷನ್ ಆದ ತಕ್ಷಣ ಅದು ಕಾರ್ಯರೂಪಕ್ಕೆ ತರ್ತೇವೆ. ಹಳ್ಳಿಲಿ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ನಾನು ನಿಮ್ಮ ಶಿಕ್ಷಕರ ಅಧ್ಯಕ್ಷರೇನಿದ್ದಾರೆ, ಸಂಘದ ಅಧ್ಯಕ್ಷರಿದ್ದಾರೆ, ಪುಟ್ಟಣ್ಣವ್ರಿಗೆ ಮತ್ತು ಬೇರೆ ಮ್ಯಾನೇಜ್ಮೆಂಟ್ ಅವ್ರಿಗೆಲ್ಲ ಮಾತಾಡಿದ್ದೀನಿ. ಯಾರು CBSE ICS ಸ್ಕೂಲ್ ಇದ್ದಾರೆ, ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಬರೀ ಶಿಕ್ಷಣದಲ್ಲಿ ದುಡ್ಡು ನೀವು ಕೊಡಬೇಡಿ, ದುಡ್ಡು ನಿಮ್ದೇನು ಬೇಡ. ಮ್ಯಾನೇಜ್ಮೆಂಟು ಅಲ್ಲಿ ಒಳಗಡೆ ಎಲ್ಲೆಲ್ಲಿ ಟೀಚರ್ಸ್ ಇರ್ತಾರೆ ಅವ್ರಿಗೆ ನೀವು ಸಹಾಯ ಮಾಡ್ಬೇಕಷ್ಟೇ. ಮಿಕ್ಕಿದ್ದು ಬಿಲ್ಡಿಂಗ್ಗಳನ್ನೆಲ್ಲ CSR ದುಡ್ಡಲ್ಲಿ ಕಟ್ಟಲಿಕ್ಕೆ ಮಾಡ್ತೇವೆ. ಈಗಾಗಲೇ DK ಸುರೇಶ್ ಅವರ ಕ್ಷೇತ್ರದಲ್ಲಿ ಪ್ರತಿ ಒಂದು ತಾಲೂಕಿನಲ್ಲೂ ಕೂಡ 1-2 ಸ್ಕೂಲ್ ಈಗಾಗಲೇ ಪ್ರಾರಂಭ ಮಾಡಿಸಿದೀವಿ. ನಾವು ಪ್ರಾರಂಭ ಮಾಡಿಸಿ ಒಂದು ಮಾದರಿಯಾಗಿ ಇವತ್ತು ನಡ್ಕೊಂಡು ಬರ್ತಾ ಇದೆ.
ಗುರುತುಗಳನ್ನ ಸುಮಾರು ನಾವು ಮಾಡಿದ್ದೀವಿ. ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇಲ್ಲಿ, ಮಾನಸಿಕವಾಗಿ ತಾವೆಲ್ಲ ಇದಕ್ಕೆ ರೆಡಿಯಾಗಿ. ಸೊ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾನು ಜಾಸ್ತಿ ಹೇಳಬೇಕಾದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನು ನಿಮ್ಮ ಜವಾಬ್ದಾರಿ. ನಿಮ್ಮ ಅಭ್ಯರ್ಥಿ ಇವತ್ತು ಸುರೇಶ್ ಅವರು ಇಲ್ಲಿದ್ದಾರೆ. ಅವರು ಬಹುಶಃ ನೀವು ಎಷ್ಟೋ ಎಂಪಿಗಳನ್ನೆಲ್ಲ ನೀವು ನೋಡಿದ್ದೀರಿ. ಅವರು ಒಬ್ಬ ಪಂಚಾಯತಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೆಲಸ ಮಾಡಿದಾಗ ಮಾಡ್ತಾ ಇಲ್ಲ. ಪಂಚಾಯತಿ ಮೆಂಬರ್ ಯಾವ ರೀತಿ ಕೆಲಸ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ. ಅವರು ಒಂದು ಧ್ವನಿ ಎತ್ತದಕ್ಕೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತದಕ್ಕೆ ಏನ್ ಪ್ರೈಮ್ ಮಿನಿಸ್ಟರ್ ಕೇಳ್ತೀರಾ, ನಿರ್ಮಲಾ ಸೀತಾರಾಮ್ ಕೇಳ್ತೀರಾ, ಬಿಜೆಪಿ ಅವರು ಕೇಳ್ತೀರಾ, ಏನ್ ದೇಶನ ಒಡೆದೊಡೆದು ಚಿತ್ರ ನಮ್ಮ ಹಕ್ಕು ಕೇಳಕ್ಕೆ ಇಂಥ ಪರಿಸ್ಥಿತಿ ಬರಬಹುದು ಅಂತ ಹೇಳೋದಕ್ಕೆ ಏನು ಹಂಗಾರೆ 27 ಜನ ಎಂಪಿಗಳು ಇವತ್ತವರೆಗೂ ಒಂದು ಮಾತಾಡಲಿಲ್ಲ. ಈಗ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಟಿವಿಯವ್ರು ನಾನು ಕೇಳ್ತಾ ಇದ್ರು, ಅದೇನೋ ನಾಳೆನೋ ನಾಳಿದ್ದು ಅದೇನೋ ಬಿಜೆಪಿ ಅವರು ಬರಗಾಲದ ವಿರುದ್ಧ ಹೋರಾಟ ಮಾಡ್ತಾ ಇದ್ರಂತೆ. ನಾವು ಮಾಡಿದ್ವಲ್ಲ, ನಮ್ಮ ಹಕ್ಕು ನಮ್ಮ ನೀರು. ಯಾಕೆ ದೇವೇಗೌಡರು, ಕುಮಾರಸ್ವಾಮಿ 27 ಜನ ಎಂಪಿಗಳು ಹೋಗಿ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ? ಮೇಕೆದಾಟಿಗೆ, ಕಳಸಾ ಬಂಡೂರಿಗೆ ಯಾಕೆ ಅವರು ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ? ನಮ್ಮ ಯಾಕೆ ಕೃಷ್ಣಾ ಟ್ರಿಬ್ಯುನಲ್ ವಿಚಾರದಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇಲ್ಲ? ಒಂದು ಚೂರು ಕಾಳಜಿ ಇಲ್ಲ. ಬೇರೆಯವ್ರು ಬಿಡ್ರಿ, ಆ ಕೂಲಿ ಮಾಡ್ತಾವ್ರಲ್ಲ ಬಡವರು, 150 ದಿನ ಕೊಡ್ಬೇಕಾಯ್ತಲ್ಲ, 100 ದಿನ 50 ದಿನ ಕೊಡ್ಬೇಕಲ್ಲ, ಅದನ್ನೂ ಕೊಡಕ್ಕೆ ಅವ್ರಿಗೆ ಅರ್ಥ ಇಲ್ಲ. ಇವತ್ತು ಬರೀ ರಾಜಕಾರಣ ಮಾಡ್ತಾರೆ. ಅವ್ರು ಏನೇ ರಾಜಕಾರಣ ಮಾಡಲಿ, ನಿಮ್ಮ ಮೇಲೆ ವಿಶ್ವಾಸ ಇದೆ. ನೀವೆಲ್ಲ ಇದನ್ನ ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ನಮಗೆ ಶಕ್ತಿ ಕೊಡಬೇಕು. ಪುಟ್ಟಣ್ಣವ್ರನ್ನ ಆಯ್ಕೆ ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಿದ್ದೀರಿ. ನಿಮ್ಮೆಲ್ಲರಿಗೂ 1 ಕೋಟಿ ನಮಸ್ಕಾರ ತಿಳಿಸಿ, ಪುಟ್ಟಣ್ಣವರ ಗೆಲುವಿಗೆ ಸಹಕಾರ ಕೊಟ್ಟಂತ ಎಲ್ಲ ಶಿಕ್ಷಕರಿಗೆ, ನಾಯಕರಿಗೆ, ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ 1 ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಅತ್ಯಂತ ಆತ್ಮೀಯವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಉಪಮುಖ್ಯ ಈಗ ರಾಮಾಜಿಗೌಡ ಅಂತ ಹೇಳ್ತಾವ ನಮ್ಮ ಅಧ್ಯಕ್ಷ, 10 ಓಟು ಗ್ರಾಜುಯೇಟ್ ಸೇರಿಸ್ತೀರಾ? ಸೇರಿಸಿದ್ರೆ ಬಿ ಫಾರ್ಮ್. ಹೆಣ್ಮಕ್ಳು ಕೈ ಎತ್ತಿ. 10 ಸೇರಿಸಿ ಆಮೇಲೆ ಬಿ ಫಾರ್ಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.